ನನಗೆ ಗೊತ್ತಾಯ್ತು ಅವ್ರು ನಾನು ಹೇಳ್ದೆ. ಫೋಟೋ ತಿರುಗಿಸ್ಬೇಡ, ಹೋಗ್ಬಿಡುತ್ತೆ ಮುಂದೆ. ಅಪ್ಪ ಅವ್ನಿಗೆ ಗೊತ್ತಿಲ್ಲ, ಅವ್ನು ತಿರುಗಿಸ್ಬಿಡ್ತಾನೆ. ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ಒಂದು ಸ್ಮಾಲ್ ಸರ್ಪ್ರೈಸ್. ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಇರಲಿಲ್ಲ. ಎಲ್ಲ ಸರಿ ನಾವೇ ಏನಾರು ತೊಗೊಳೋದ್ರಲ್ಲಿ ಖುಷಿ ಪಡೋದಕ್ಕಾಗೋದಿಲ್ಲ. ನಮ್ಮ ಜೊತೆಯಲ್ಲಿರೋರ್ಗು ನಾವೇನಾರು ಕೊಟ್ಟಾಗಲೂ ಕೆಲವು ಸರಿ ಖುಷಿ ಬರುತ್ತೆ ಅಂತಾರಲ್ಲ, ಆ ಥರ. ಫೈನಲಿ ಡೆಲಿವರಿ ತೊಗೊಂಡಿದ್ದೀವಿ ಬಾಯ್ಸ್. ಇವಾಗ ನೆಕ್ಸ್ಟ್ ರೌಂಡ್ ಡೆಲಿವರಿ ಮನೇಲಿ ಕೊಡೋಣ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಪಿರಿಯಾಪಟ್ಟಣ ಟೌನಲ್ಲಿ ಇದ್ದೀವಿ, ನಮ್ಮ ಊರಿನಲ್ಲಿ. ಸೊ ಒಂದು ಕ್ರೇಜಿ ಥಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಕೊಡೋಕ್ಕೆ ನಮ್ಮ ತಂದೆಗೆ. ಬೇಸಿಕಲಿ ಅವ್ರದ್ದು ಬರ್ತ್ಡೇ ಬರ್ತಾ ಇದೆ, ಜುಲೈ 18 ನಮ್ಮ ಅಪ್ಪ ಬರ್ತ್ಡೇ. ಸೊ ಬರ್ತ್ಡೇಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಒಂದು ಗಾಡಿ ತೊಗೊಳ್ಳೋಣ ಅಂತ ಹೋಗ್ತಾ ಇರೋದು. ಎಲ್ಲ ಸಡನ್ ಡಿಸಿಷನು. ಹಿಂದೆ ನನ್ನ ಹೆಂಡತಿ ಕೂತಿದ್ದಾಳೆ, ಅವಳಿಗೆ ತಲೆ ಬುಡ ಗೊತ್ತಿಲ್ಲ. ಬೇರೆ ಏನೋ ಕಾಗೆ ಹಾರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲದೇ. ಸೊ ಸುಮ್ಮನೆ ಕೂತ್ಕೊಂಡು ಬರ್ತಾ ಇದ್ದಾಳೆ. ಅದಾದಮೇಲೆ ಅಂತ ಕೇಳ್ತಾಳೆ ಅವಳು, ಏನು ಅಂತ ಅಂದ್ಕೊಂಡು ನೋಡೋದ. ಈ ಪಲ್ಸರು ಮುಂದೆ ಹೋಗ್ತಿರೋದು ಫುಲ್ಲು ಲೋ ಟೈರ್ ಪ್ರೆಷರಲ್ಲಿ ಹೋಗ್ತಾ ಇದೆ ಇದು ಗಾಡಿ. ಟೈರ್ ಪ್ರೆಷರ್, ಸೊ ಇದೇನೇ ಸುಮಾರು ಜನ ಏನಂದರೆ ಟೈರ್ ಪ್ರೆಷರ್ ಎಲ್ಲ ಚೆಕ್ ಮಾಡ್ಕೊಳೋದಿಲ್ಲ. ಮಾಡ್ಕೊಳ್ಳಿ, ನಿಮಗೆ ಮೈಲೇಜ್ ಇರೋದಕ್ಕಿಂತ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು 3 ಗಾಡಿ ನೋಡ್ತಾ ಇದ್ದೆ. ಆಕ್ಸಿಸ್ 125, ಇಲ್ಲ 110cc ಹೋಯ್ತು ಅಂತಂದರೆ ಆ್ಯಕ್ಟಿವಾ 110, ಜುಪಿಟರ್ 110, 125 ಅಷ್ಟೇ. ಜುಪಿಟರ್ 125, ಆ್ಯಕ್ಟಿವಾ 125. ಫೈನಲಿ ಇವಾಗ ಒಂದು ಎಲ್ಲ ಗಾಡಿಗಳು ನೋಡಿ 110cc ನೋಡೋದ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನೋಡೋದ ಇವಳು ಕೇಳ್ತಾಳೆ ನೋಡಿ ಇವಾಗ, ಏನು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ನೋಡಿ. ನಾ ಹೇಳಿಲ್ವಾ, ಹಂಗೆ ಕೇಳೋದು. ಸರ್ ತನ್ವೀರ್ ಅಂತ ಫೋನಲ್ಲಿ ಮಾತಾಡಿದೆ. ಹಾಂ ಸರ್, ಆದಿತ್ಯ ಅಂತ ಫೋನ್ ಮಾಡಿದೆ. ಸೊ NATVS ಅಲ್ಲಿ ಇದ್ದೀವಿ. ಇದು ಇಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಯೂಟರ್ನ್ ನೋಡು. ಹಾಂ, ಬಸ್ ಸ್ಟ್ಯಾಂಡ್ ಹತ್ರ ಯೂಟರ್ನ್ ನೋಡಿದ್ದೀನಿ. ಹಾಂ, ಸೊ NATVS ಅಲ್ಲಿ ಇದ್ದೀನಿ. ಏನಂದರೆ ವಿಚಾರ ಒಂದು ಕನ್ಫ್ಯೂಷನಲ್ಲಿದೆ. ಇದು ಆ್ಯಕ್ಚುಲಿ ನಾರ್ಮಲ್ ಡ್ರಮ್ ಬ್ರೇಕ್ ವೇರಿಯಂಟು, ಇನ್ನೊಂದು ಡಿಸ್ಕ್ ಇದೆ. ಸೊ ಡ್ರಮ್ ಹೋಗೋದು ಡಿಸ್ಕ್ ಹೋಗೋದು ಕನ್ಫ್ಯೂಷನಲ್ಲಿ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಟೆಸ್ಟ್ ರೈಡ್ ಮಾಡೋದ ಅಂತ ಶೋರೂಮಿಂದ ಇಲ್ಲೇ ಪಕ್ಕ. ಐ ಥಿಂಕ್ ಈ ಡಿಸ್ಕಿಗೆ ಹೋದರೆ ಇನ್ನೊಂಚೂರು ಬ್ರೇಕಿಂಗ್ ಬೈಟ್ ಬರುತ್ತೆ. ಐ ಥಿಂಕ್ ಡಿಸ್ಕಿಗೆ ಹೋಗೋದೇ ಬೆಟರ್ ಆ್ಯಕ್ಚುಲಿ. ಅದು ಏನು ಗೊತ್ತಾ, ನಾವುಗಳು ಓಡಿಸೋದೇ ಬೇರೆ ಥರ, ಮನೇಲಿ ದೊಡ್ಡವ್ರು ಓಡಿಸೋದೇ ಬೇರೆ ಥರ. ಬಟ್ ಆ್ಯಕ್ಚುಲಿ ಪರವಾಗಿಲ್ಲ, ಪಿಕಪ್ಪು ಡೀಸೆಂಟಾಗಿದೆ. ಅದೊಂದು ಗೋಲ್ಡ್ ಕಲರ್ ಇದೆ. ಇದು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಸರ್. ಇದು ಪಾರ್ಕಿಂಗ್ ಎರಡು ಕಲರ್ ಚೆನ್ನಾಗಿದೆ ಸರ್. ಇದು ಸರ್ ನೋಡಿ ಸರ್, ಏನಾರ ಮಾಡಿಸಿ ಅವ್ರಿಗೆ ಹೇಳಿ ಜಾಸ್ತಿ ಸರ್. ಬೇರೆಯವ್ರಿಗೆ 121 ಹೇಳ್ತೀವಿ, ನಿಮಗೆ ಜಿನಿಯನ್ ಪ್ರೈಸ್ ಹೇಳ್ತೀವಿ. ನೋಡಿ ನಿಮಗೆ ಜಾಸ್ತಿ ಹೇಳಿಲ್ಲ, ಜಿನಿಯನ್ ಪ್ರೈಸ್ ಹೇಳ್ತೀವಿ. ಏನಾರ ಕಾಂಪ್ಲಿಮೆಂಟ್ರಿ ಕೊಡಿ. ಜಸ್ಟು ಬಂದ್ವಿ, ಗಾಡಿ ನೋಡಿದ್ವಿ, ಹಂಗೆ ಬುಕ್ ಮಾಡಿದ್ವಿ. ಇಲ್ಲಿ 2 ಆಪ್ಷನ್ ಇದೆ. ಇದು 125, ಅದು 110. ನನಗೆ ಆ್ಯಕ್ಚುಲಿ 110 ಚೆನ್ನಾಗಿದೆ ಅನಿಸ್ಕೋಬೇಕು. ಸೊ ಅದನ್ನ ಬುಕ್ ಮಾಡಿದ್ದೀವಿ. ಸೊ ಗಾಡಿ ಬ್ಲೂ ಕಲರ್ದು, ಕೆಳಗಡೆ ವಾಶಿಗೆ ಕಳಿಸಿದ್ದೀವಿ. ಇಲ್ಲ ಸರ್, ಕಂಗ್ರ್ಯಾಚುಲೇಷನ್. ಫೈನಲಿ ಡೆಲಿವರಿ ತೊಗೊಂಡಿದ್ದೀವಿ ಬಾಯ್ಸ್. ಇವಾಗ ನೆಕ್ಸ್ಟ್ ರೌಂಡ್ ಡೆಲಿವರಿ ಮನೇಲಿ ಕೊಡೋಣ. ಸಡನ್ ಇವತ್ತು ಪ್ಲ್ಯಾನ್ ಮಾಡಿ, ಮಧ್ಯಾಹ್ನ ಪ್ಲ್ಯಾನ್ ಮಾಡಿದ್ದು. ಮಧ್ಯಾಹ್ನ ಪ್ಲ್ಯಾನ್ ಮಾಡಿ ಒಂದು 2 hours ಅಲ್ಲಿ ಅವ್ರಿಗೆ ತಂದು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ಫೋಟೋ ತಗೊಂಡಿದ್ದೀನಿ. ಓಕೆ ಸರ್, ಆಯಿತು. ಓಕೆ ಬಾಯ್ಸ್, ಜಸ್ಟು ಡೆಲಿವರಿ ತೊಗೊಂಡ್ವಿ. ಚೆನ್ನಾಗಾಯಿತು ಡೆಲಿವರಿ. ಅಂದರೆ ಇಮಿಡಿಯೇಟಾಗಿ ಗಾಡಿ ಕೇಳಿದೆ, ಕೊಟ್ಟರು. ಸೊ ಇವಾಗ ಸೆಕೆಂಡ್ ರೌಂಡ್ ಸರ್ಪ್ರೈಸ್ ಕೊಡೋಣ ಮನೆಯಲ್ಲಿ. ಹೊಸ ಗಾಡಿ. ಏನೇ ಬಾ ಹೋಗೋಣ.
ಆ್ಯಕ್ಚುಲಿ ಒಂದು ಹೆಲ್ಮೆಟು ಗಾಡಿದು ಕವರು ಕೊಟ್ಟಿದ್ದಾರೆ ಜೊತೆಗೆ. ಇವಾಗ ಜಸ್ಟ್ ಡೆಲಿವರಿ ತೊಗೊಂಡ್ವಿ ಅಲ್ಲ, ಒಂಚೂರು ಮನೆಗೆ ಹಂಗೇ ಸ್ವೀಟ್ ತೊಗೊಂಡೋಗ್ಬಿಡ್ದ. ನಮ್ಮ ಪಿರಿಯಾಪಣದಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆ. ಮೇಯ್ನು ನೀವು ಕನೆಕ್ಟೆಡ್ ಫೀಚರ್ಸ್ ಯೂಸ್ ಮಾಡ್ಕೊಂಡ್ರೆ ಟರ್ನ್ ಬೈ ಟರ್ನ್ ಎಲ್ಲ ಬರುತ್ತೆ. ಸೊ ದಟ್ ಈಸ್ ಸ್ಟಿಲ್ ಓಕೆ, ಒಂಚೂರು ಕನೆಕ್ಟಿವಿಟಿ ಫೀಚರ್ಸ್ ಇದೆ. ಇದು ಡಿಸ್ಕ್ ವೇರಿಯಂಟು. ಎಲ್ಲೇ ಅದು? ಓ ಕರೆಕ್ಟ್ ಇದೆ. ಹ್ಞೂ. ಹೆಂಗೆ ನಮ್ಮ ಸರ್ಪ್ರೈಸು? ನಡಿ ಲಡ್ಡು ತೊಗೊಂಡ್ಬಿಡೋದ ಬಿಡು ಬೆಸ್ಟು ಇದು ಅಲ್ವಾ? ಹಾಂ ಕೊಡ್ತೀನಿ ಬಿಡಿ. ಥ್ಯಾಂಕ್ ಯು. ಬಾ, ಇದು ಜುಪಿಟರೇ ನೋಡು, ಹೋಗ್ತಾ ಸೇಮ್. ಆ ಗಾರ್ಡ್ ಹಾಕಿದ್ರೆ ಹಂಗೆ ಕಾಣುತ್ತೆ ಅಸಹ್ಯವಾಗೆ, ಅದಕ್ಕೆ ನಾ ಆ ಗಾರ್ಡ್ ಬೇಡ ಅಂದೆ. ಅದು ನಿಂಗೆ ಫುಲ್ ಲುಕ್ ಪಾಯಿಂಟ್, ಗಾಡಿ ತೊಗೊಳ್ಳೋ ಪಾಯಿಂಟ್ ಲುಕ್ ಇರಲಿ ಅಂದ್ರೆ ನಿಂಗೆ ಫುಲ್ ಲುಕ್ಕೇ ಹೋಗ್ಬಿಡುತ್ತದು. ನಾನು ಮನೆ ಪಕ್ಕ ಈ ಕಡೆ ರೋಡ್ ಬರುತ್ತಲ್ಲ ಅಲ್ಲಿ ನಿಂತ್ಕೊತೀನಿ, ನೀನು ಹೋಗು, ನೀನು ಫೋನ್ ಮಾಡಿಬಿಟ್ಟು ಹೊರಡು ಅಂತಂದು ನನಗೆ. ಆದಮೇಲೆ ಅಪ್ಪಂಗೆ ಕಣ್ಣು ಮುಚ್ಕೊಂಡು ಕರ್ಕೊಂಬ. ಮುಚ್ಚಿ ಅಂತ ಬೈದ್ಬಿಟ್ಟು ಹೇಳು, ಇಲ್ಲಾಂದರೆ ಸರ್ಪ್ರೈಸ್ ಇಲ್ಲ. ಅವನು 44,000 ಹೊಡಿತದು, ಪರವಾಗಿಲ್ಲ. ಫೋನ್ ಮಾಡು ಬಂತ. ಗೇಟ್ ಆಚೆಗೆ ಓಪನ್ ಇಡು. ಓಡೋಮೀಟರು ನೋಡಿ 3 ಕಿಲೋಮೀಟರ್ಸ್ ಓಡಿದೆ ಇವಾಗ ಬಂದಿದ್ದು. ಸೂಪರ್ ಗುರು. ಬಾಯ್ಸ್ ಏನು ಬಾಯ್ಸ್ ಚೆನ್ನಾಗಿ ಚೂಸ್ ಮಾಡಿದ್ನಾ? ಸರ್ಪ್ರೈಸ್ ಕೊಡೋದಾ ಬಾಯ್ಸ್? ನೋಡೋದ. ನಮ್ಮಮ್ಮ ವೀಡಿಯೋ ಮಾಡೋಕ್ಕೆ ಹೇಳಿದೆ, ಬಂದೇ ಇಲ್ಲ. ಇವಾಗ ಆ ಕಡೆ ಇದ್ದಾರೆ, ತಳಿ ಬರೋದ. ನೀವು ಬರ್ಬೇಕು, ನನ್ನ ಐಟಿಗೆ ಬರ್ಬೇಕು. ಇಲ್ಲ ಹಂಗೆ ಆಗಿದ್ ಬಿಡಿ. ನಡಿ ಒತ್ತೀನಿ ಬಿಡಿ, ಕಾಣಿಸಲ್ಲ ಈಗ. ಬಗ್ಗಿಪ್ಪ ಅದು ಎತ್ತರ, ನೀವು ಎತ್ತರ ಆಗ್ಬಿಡ್ತೀರಾ. ಕರೆಕ್ಟಾಗಿ ಮಾಡಿ ವಿಡಿಯೋ. ಹಾಂ ಹಾಂ ಬನ್ನಿ ಬನ್ನಿ. ಗ್ರೇ ಕಲರ್ ಬ್ಲ್ಯಾಕ್ ಎಲ್ಲ ಇದೆ. ಏನ್ ಬ್ಲ್ಯಾಕ್ ಇದೆ? ಸ್ಕೂಟ್ರ್ ಅಲ್ಲ, ಕಾರು ನೋಡಿ. ಬ್ಲ್ಯಾಕ್ ಅಂತ ಹೋಗಿ ಹೋಗಿ ಅಂಕಿತ್ ಮನೆದು ಇದೇ ಕಲರ್. ಇಲ್ಲಿ ಬಾರಮ್ಮ. ಗೊತ್ತಾಗೋಯ್ತಾ ನಿಮಗೆ? ಇಲ್ಲೋಡು ಇಲ್ಲೋಡು. ಅಂಕಿತ್ ಮನೆದು ಇದೇ ಕಲರ್. ಸರ್ಪ್ರೈಸು ಅಪ್ಪ. ತಾಳ್ಬಿಟ್ಟು ಹೆಂಗತ್ತೀಯ? ಪರವಾಗಿಲ್ಲ, ಎಷ್ಟು ಕೊಟ್ಟರು ಇದಕ್ಕೆ? ಎಷ್ಟು ಕೊಟ್ರಿ? ಇಲ್ಲ ಅದು ಬೈ ಒನ್ ಗೆಟ್ ಒನ್ ಫ್ರೀ. ನಾನು ಎತ್ಕೊ ಹೇಳ್ತೀನಿ. 120. ಹೆಲ್ಮೆಟ್ ಕೊಟ್ಟಿದ್ದಾರೆ ನೋಡಿ, ಹೆಲ್ಮೆಟ್. ಹಾಂ, ಸೈಡಿಗೆ ನಿಲ್ಲಿಸ್ತೀನಿ. ಹೆಲ್ಮೆಟ್, ಗಾಡಿ ಕವರು. ಆರ್ಯ, ಹೆಲ್ಮೆಟ್ ಇಲ್ಲಿ ಹಳೇದಿದ್ದರು. ಆರ್ಯ ನಾನು ಇದಕ್ಕೆ ಹೋಗಿದ್ದ ಅವಾಗಲೇ. ಹೌದಾ? ಅವ್ನು ಬೆಳಿಗ್ಗೆ ನಂಗೆ ಹೇಳ್ದ, ನಾವು ಗಾಡಿ ನೋಡ್ಕೊಂಡ್ ಬಂದ್ವಿ, ಅಪ್ಪ ನಿಂಗೆ ಹೇಳ್ಬೇಡ ಅಂತು, ನಿಂಗೆ ಹೇಳಿಲ್ಲ ಅಲ್ವಾ ನಾನು ಅಂತ. ನನಗೆ ಅರ್ಥ ಆಗಿಲ್ಲ ಅವ್ನು ಹೇಳ್ದಾಗ. ಅಲ್ಲ, ಅದೆಷ್ಟು ಸ್ಮಾರ್ಟಾಗಿ ಎಷ್ಟು ಬರ್ತದು ಏನಂತ? ಅಲ್ಲ, ಏನಂತ ಹೇಳ್ತು? ನೀವು ಗಾಡಿಯಲ್ಲಿ ಹೋದ್ರಿ ಅಲ್ವಾ, ಅಲ್ಲಿ ಗಾಡಿಯಲ್ಲಿ ಹೋದ್ರಲ್ಲ, ಆಗ ನೋಡ್ಕೊಂಡ್ ಬಂದ್ವಿ ನಾನು ಅಪ್ಪ. ತರಕ್ ಹೋಗಿದ್ದು ಅದಕ್ಕೆ ಅದು ಯಾರಿಗೂ ಹೇಳ್ಬಾರ್ದು ಅಂತ. ಸರ್ಪ್ರೈಸ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ನೀನು. ಸರ್ಪ್ರೈಸ್ ಆಗಲ್ಲ, ಅದು ಸರ್ಪ್ರೈಸ್ ಆಗಲ್ಲ. ನೀ ಹೇಳಿದ್ರೆ ನಾನು ಹೋಗಿ ಎಲ್ಲಿ ಹೋಗಿದ್ದು ಫ್ರೆಂಡ್ ನೋಡಕ್ಕೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದಾರೆ. ನೀನು ಹೋಗ ಅವನ, ಅವ್ರಿಗೆ ಗೊತ್ತಾಗಿತ್ತು. ನಂಗೆ ಕಣ್ಣು ಮುಚ್ಚಿದಾಗ ಅಪ್ಪ ನಗಕ್ ಸ್ಟಾರ್ಟ್ ಮಾಡಿದ್ರು, ನಂಗೆ ಗೊತ್ತಾಯ್ತು. ಗೊತ್ತಾಗಿತ್ತು ಅಂದ್ರೆ ನೀಟಾಗಿ ಅವನು ನನ್ನ ಹತ್ರ ಹೇಳ್ದ, ಅಪ್ಪಂಗೆ ಆಮೇಲೆ ನೀವು ಆಧಾರ್ ತೆಗೆದ್ಕೊಂಡ್ಮೇಲೆ ನನಗೆ ಕರೆದು ಬರಬೇಕು. ಇದಕ್ಕೆ ನಿಮಗೆ ಗೊತ್ತಾಗೋಯ್ತಾ? ಅವ್ರು ಹೇಳಿದ್ದಲ್ಲ ಜೋರ ಕೊಟ್ಟಾಯ್ತು. ಅಪ್ಪ ಇವನು ಹೇಳಿದ್ಮೇಲೆ ಅಪ್ಪ ಏನಂದ್ರು, ಓ ಇವನು ಫಸ್ಟ್ ಬಿದೋಗುತ್ತೆ ಪುಟ್ಟಿ, ಗೌನ್ ಇದೆ, ಹಂಗೆ ತಮಾಷೆ ಮಾಡ್ತೀರಾ? ಆದಿತ್ಯನ ಹೆಸರಲ್ಲೇ ಇದೆ, ಅದಕ್ಕೆ ಅವ್ನು ನನ್ನನ್ನು ಏನು ಕೇಳಿಲ್ಲ, ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ಅಂತ ಹೇಳಿದೆ. ಅಂದ್ರು. ಇದು ಗಿನಿ ನನ್ನ ಹತ್ರ ಹೇಳ್ತೀರಿ ಕೂತ್ಕೊಂಡು, ನನ್ನ ಹತ್ರ ಒಳ್ಳೆ ಇರ್ತದು. ಸೊ ಬಾಯ್ಸ್ ನೋಡಿ, ನಮ್ಮ ಸರ್ಪ್ರೈಸ್ ಎಲ್ಲ ನಮ್ಮ ಮರಿ ಪಿಳ್ಳೆ ಎಲ್ಲ
ರಿವೀಲ್ ಮಾಡ್ಬಿಟ್ಟಿದೆ ನಮಗೆ ಮುಂಚೆನೆ. ಸರ್ಪ್ರೈಸ್ ಎಲ್ಲ ಏನಿಲ್ಲ. ಅವ್ರು ಕ್ಯಾಚ್ ಆಗುತ್ತಲ್ಲ. ಚೆನ್ನಾಗಿದೆ, ಈ ಕಲರ್ ಚೆನ್ನಾಗಿತ್ತು. ಅವನು ಆಲ್ರೆಡಿ ಅಲ್ಲಿ ಚೇಷ್ಟೆ ಮಾಡ್ತಾ ಇದ್ದಾನೆ ನೋಡಿ ಅವನು. ಅಲ್ಲಿ ನೋಡು ಆ ಕಡೆ, ಇಲ್ಲಿ 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 ಅಲ್ಲಿ ಹೇಗಿದೆ ಕೇಳು. ಹೇಗಿದೆಯಪ್ಪ? ಚೆನ್ನಾಗಿದೆ ಕಲರ್. ಹಾಂ, ನಾನು ಕನ್ಫ್ಯೂಸ್ ಆಗಿದ್ದೆ. ಇದು ಜುಪಿಟರ್ ಒಳ್ಳೆ ಕಲರ್ ಇದೆ. ಅದಲ್ಲ, ಕಲರ್ ಅಲ್ಲ. ನಾವು ಹೋಂಡಾ ಆಕ್ಟಿವ್ ಆರ್ಯನ್ ಕರ್ಕೊಂಡೋಗಿ ನೋಡಿ, ನಾನು ಹೋಂಡಾ ಆಕ್ಟಿವಾ ಒಂದೊಂದು ಸ್ವಲ್ಪ ನಾನು ತುಂಬಾ ಏನೇ ಆ ಥರ ಮಾಡ್ಕೊಳಕ್ ಹೋಗಿಲ್ಲ, ಇಮೇಜ್ ಮಾಡ್ಕೊಳಕ್ ಹೋಗ್ಲಿಲ್ಲ ನಾನು. ಹಾಂ ಇವ್ರು ಹೇಳಿದ ಮೇಲೆ ನನಗೆ ನೀವು ಪಾನ್ ಕಾರ್ಡ್ ಕೇಳಿದ್ಮೇಲೆ ಆಧಾರ್ ಕಾರ್ಡು, ಹಾಂ ಪಾನ್ ಕಾರ್ಡ್ ಏನು ನೀಡಿರಲ್ಲ, ಹಾಂ. ಸುಮ್ಮನೆ ಗೊತ್ತಾಗದೆ ಇರ್ಲಿ ತಿಳಿ ಮಾಡಿರೋದು ಅಂತ ಅನ್ಕೊಂಡೆ. ಹೌದಾ, ಗೊತ್ತಾಗೋಯ್ತು. ಏಯ್ ಕಳ್ಳ, ಸ್ಟಾರ್ಟ್ ಮಾಡಿಪ್ಪ. ಸಾಕು ಪುಟ್ಟು, ಸೌಂಡ್ ಮಾಡಬೇಡ. ಶುಕ್ರವಾರ ಇವತ್ತು ಒಳ್ಳೆ ವಾರ. ಇನ್ನು ಕೂತ್ಕೊಳ್ಳಿಪ್ಪ. ಸ್ಟ್ಯಾಂಡ್ ಇದ್ರೆ ಆಗಲ್ಲ, ಇದು ಸೇಫ್ಟಿ ಫೀಚರು. ಸ್ಟ್ಯಾಂಡ್ ತೆಕ್ಕೋಬೇಕು ನೀವು. ಇಲ್ವಲ್ಲ, ನಾನು ನೋಡ್ತಾ ಇದ್ದೀನಿ. ಇದ್ರಲ್ಲಿ ಕಿಕ್ ಸ್ಟಾರ್ಟು ಬರಲ್ಲ. ಹೌದಾ? ಅಂದರೆ ಗಾಡಿ ಮೇಲೆ ಅಷ್ಟು ನಂಬಿಕೆ ಇದೆ ಅವರಿಗೆ. ಹೆಂಗೆ ಸೈಲೆಂಟ್ ಸ್ಟಾರ್ಟು? ಫೋಟೋ ತಿರುಗಿಸ್ಬೇಡ, ಹೋಗ್ಬಿಡುತ್ತೆ ಮುಂದೆ. ಅಪ್ಪ ಅವ್ನಿಗೆ ಗೊತ್ತಿಲ್ಲ, ಅವ್ನು ತಿರುಗಿಸ್ಬಿಡ್ತಾನೆ. ಅವನು ಬೈಕ್ ಥರ ತಿರುಗ್ಸಕ್ಕೆ ಹೋಗ್ತಾನೆ. ಅದು ಹೋಗ್ಬಿಡುತ್ತೆ ಮುಂದಕ್ಕೆ ಹೆಂಗೆ ಮಾಡಿದ್ರೆ. ಹೋಗಿ ಅಷ್ಟು ದೂರ ಮುಂದೆ. ಅಲ್ಲಪ್ಪ, ಇಲ್ಲಿ ತನಕ ಅಷ್ಟೇ. ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ಅವಳ ಬರ್ತ್ಡೇಗೆ ಹೆಲ್ಮೆಟು KYT. ಹೆಲ್ಮೆಟ್ ತೆಗಿರೋಣ. ಹೆಲ್ಮೆಟ್ ಬಾಕ್ಸ್ ಖುಷಿ ಆಯ್ತೇನಪ್ಪ? ಓಕೆ. ಅಪ್ಪಂಗೆ ಆರ್ಯ ಹೇಳ್ಕೊಳ್ಳೋದು ನಗು ಗೊತ್ತಾಯ್ತೇನ? ನನಗ್ ಗೊತ್ತಾಯ್ತು, ಅವ್ರು ನಾನು ಹೇಳ್ದಾಗ ಯಾವಾಗ ಅವ್ರು ಸ್ಮೈಲ್ ಮಾಡಿದ್ರೆ ನಂಗೆ ಗೊತ್ತಾಯ್ತು, ಎಲ್ಲೋ ಗೊತ್ತಾಗ್ಬಿಟ್ಟು ಇವ್ರಿಗೆ ಅಂತ. ಆರ್ಯ ಹೇಳ್ಕೊಳ್ಳೋದೇ ನಗು ನಗು ಮುಖ. ಕುಟುಂಬ ಬಿದ್ದೋದ್ರೆ ಕಷ್ಟಮ್ಮ. ಇದು ಹೆಲ್ಮೆಟ್ ಕೊಟ್ಟಿರೋದು. ಅವರು ಇದಕ್ಕೆ ಫ್ರೀನಾ? ಕವರು ಕೊಟ್ಟಿದ್ದಾರೆ ತಂದಿದ್ದು. ಗಾಡಿ ಕವರ್. ತಾಳು ಪುಟ್ಟು, ಇದನ್ನ ಕ್ಲೀನಾಗಿ ಬಿಸಿಲಲ್ಲಿ ಮೇಂಟೈನ್ ಮಾಡಿ. ಒಳ್ಳೆ ಕಲರು. ಪಾಪುಗೆ ನನಗೆ ಕೊಟ್ಬಿಡಿ. ಎಲ್ಲೂ ಎಣ್ಣೆ ಕೆಲ್ ಬಿಟ್ಬಿಡ. ನೀನ್ ತಿನ್ಸು. ಖುಷಿಯಾಗಿರ್ಲಿ ಎಲ್ಲ ಅಷ್ಟೇ. ನೀವೆಲ್ಲ ಖುಷಿಯಾಗಿರಿ, ನಾವು ಖುಷಿಯಾಗಿರ್ತೀವಿ. ಚೂರು ಚೂರು ಪರವಾಗಿಲ್ಲ, ಅಷ್ಟು ತಿಂದ್ರೆ ಏನಾಗಲ್ಲ. ನೀ ಹಾಕೊಂಬಿಡು ಫಸ್ಟ್. ತಿನ್ಕೊಂಬಿಡು. ನಮ್ಮ ಹೆಂಡತಿಗೂ ತಿನ್ಸೋಣ ಸ್ವಲ್ಪ ಖುಷಿಗೆ. ನನ್ನ ಸರ್ಪ್ರೈಸ್ ಹೇಗಿದೆ ಕೇಳು. ಈ ಥರ ಬರುತ್ತಲ್ಲ, ಅದರಲ್ಲಿ ಲೈಟ್ಸ್ ಎಲ್ಲ ಬರಲ್ಲ ಹಿಂಗೆ. ಇದು DRL. ಇದು ಹೆಂಗೆ ಅಂದರೆ ಗಾಡಿ ಅನ್ನೋದ್ರೆ ಇದು ಬರುತ್ತೆ ನೋಡಿ ಈ ಥರ. ಇದು DRL ಫುಲ್ ಸಗದಾಗಿದೆ. ಅದರಲ್ಲಿ ಈ ಥರ ಬರೋದಿಲ್ಲ. ನಿಮ್ಗೆ ಹಿಂದೆನೂ ಹಂಗೆ ಬರುತ್ತೆ ನೋಡಿ. ದಾರಿಲಿ ಒಂದು ನೋಡ್ದಲ್ಲ ಗಾಡಿ ಪ್ರೀತಿ, ಅದು ಟಾಪ್ ಮಾಡಲ್ಲ, ಅದರಲ್ಲಿ ಹಿಂಗಿರ್ಲಿಲ್ಲ. ನೋಡಿ, ಇದರಲ್ಲಿ ಫುಲ್ ಬರುತ್ತೆ ಒಂದೇ ಲೈಟ್. ಲೈಟ್ ಇರ್ಲಿಲ್ವಾ? ಬಾ ಇಲ್ಲಿ ನೋಡು. ನೋಡು, ಇದು ಒಂದೇ ಬರುತ್ತೆ. ಅದರಲ್ಲಿ ಇಂಡಿಕೇಟರ್ ಇತ್ತು ಹಿಂಗೆ, ಇದು ಸಪ್ರೇಟ್ ಥರ, ಇದು ಆ ಥರ ಇಲ್ಲ. ಇದು ಒಂದೇ ಲೈಟ್. ಇದು ಸಖತ್ತಾಗಿ ಬರುತ್ತೆ ನೋಡಿ, ಇಂಟಿಗ್ರೇಟೆಡ್. ಅಲ್ಲೇ ಆ್ಯಕ್ಟಿವಾ ಬೇಜಾರಾಗಿದ್ದು. ಆ್ಯಕ್ಟಿವಾದಲ್ಲಿ ಆ್ಯಕ್ಚುಲಿ ಆ್ಯಕ್ಟಿವಲ್ಲಿ ಸಖತ್ತಾಗಿರೋದು ಏನಂತ ಹೇಳಿದ್ರೆ TFT ಡ್ಯಾಶು ಸಖತ್ತಾಗಿದೆ, ಒಳ್ಳೆ ಇದರಲ್ಲಿ ಇದ್ದಂಗೆ ಇತ್ತು. ಆಮೇಲೆ ಮೈಲೇಜು ಆ್ಯಕ್ಟಿವಾ ಇದಕ್ಕಿಂತ ಜಾಸ್ತಿ ಬರುತ್ತೆ ಜನರಲಿ. ಡ್ಯಾಶ್ ಸಖತ್ತಾಗಿತ್ತು ಆ್ಯಕ್ಟಿವಾದಲ್ಲಿ. ಬಟ್ ಏನಂದರೆ ಅದೇ ವಿಷಯ ಟ್ರೇಡಿಂಗ್ ನಮಗೇನು ಬೇಕನ್ನೋದು. ಒಂದ್ಸಲ ಅಪ್ಪನ ಕರ್ಕೊಂಡೋಗಿ ನೋಡ್ಸೋಣ ಅಂದ್ಕೊಂಡೆ, ಬಟ್ ಆಮೇಲೆ ನಂಗೆ ಇದೇ ಲುಕ್ ಇಷ್ಟ ಆಯಿತು. ಬೂಟ್ ಸ್ಪೇಸೇ ಮೇಯ್ನು ನಿಮಗೆ ನೋಡಿ. ದೊಡ್ಡದಾಗಿದೆ. ಅದ್ರಲ್ಲಿ ಇಷ್ಟೇ ಇರೋದು. ಸ್ವಲ್ಪ ಆಗ್ಲಾಯ್ತು, ಇದು ಇಷ್ಟೇ ಇದ್ದಿದ್ದು. ಇದು ಫುಲ್ಲು ನಿಮಗೆ ಗ್ರಾಸರಿ. ಈ ಕವರ್ ಒಂದು ಓಪನ್ ಮಾಡಿ ನೋಡೋಣ. ಇಡೀ ಈ ಆಚೆನೇ ಇಡಿ. ಇದು ನಮ್ಮ ಅನ್ಸರ್ ಇದ್ರು ಅಂಗಡೀಲಿ. ಅನ್ಸರೇ ತಾನೇ ಅವರು ಇದ್ರು. ಹೇಳ್ದೆ ಅಶ್ವಥ್ ನಾರಾಯಣ್ ಅಂತಿದ್ದಾರಲ್ಲ, ಅವ್ರ ಮಗ ಅಂತ. ಇದೇನಿದು ಹೋಗ್ಬಿಡಿ ಚೆಕ್ ಮಾಡೋಕ್ಕೆ. ನಿಮ್ಮ ಮನೆಗೆ ಇದು ಅಪ್ಪಂಗೆ ಅಮ್ಮಂಗೆ ಅಂತ ಮನೆಗೆ ಓಡ್ಸೋರ್ಗೆ ಅವ್ರಿಗೆ ಮಜಾ ಸಿಗುತ್ತೆ ಅಷ್ಟೇ. ಓಡಾಡೋದು ಇಬ್ರು ಓಡಾಡ್ತಿರಲ್ಲ ಹಳ್ಳ ರೋಡಲ್ಲಿ. ನೀನು ಎಲ್ಲ ಹಂಗೆ ಇಟ್ಟಿದ್ರೆ ಮುರಿದೋಗುತ್ತೆ ನಿಂದು ಬಿಡು. ಒಂದು ಸ್ಮಾಲ್ ಸರ್ಪ್ರೈಸ್. ಆ್ಯಕ್ಚುಲಿ ಏನೂ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿ ನಾವು ಗಾಡಿನ ತಂದ್ವಿ. ಬಟ್ ಸಖತ್ತು. ಆ್ಯಕ್ಚುಲಿ ಇನ್ನೂ ಬರ್ತಡೇ ಸ್ವಲ್ಪ ದಿನ ಇದೆ, ಒಂದು 4-5 ದಿನ. ಬಟ್ ನಾವು ಸ್ವಲ್ಪ ಬೇಗನೆ ತಂದ್ವಿ, ಬಿಕಾಸ್ ನಾನು ಇಲ್ಲಿ ಇರೋದಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ. ಹಾಗಾಗಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಗಾಡಿ ತೊಗೊಂಡು ಬಂದ್ವಿ. ಸೊ ಕ್ರೇಜಿ. ನಿಮಗೆ ಏನು ಅನ್ನಿಸ್ತು ಸ್ನೇಹಿತರೆ ಇದು? ಆ್ಯಸ್ ಮೆನ್ಷನ್ಡ್ ಬಿಫೋರ್, ಆ್ಯಕ್ಚುಲಿ ನಾನು 2-3 ಗಾಡಿ ನೋಡಿದ್ದೆ. ಆ್ಯಕ್ಸಿಸ್ಸು, ಆ್ಯಕ್ಟಿವಾ ಮತ್ತು ಇದು 3 ಕನ್ಫ್ಯೂಷನಲ್ಲಿದ್ದೆ.
ಬಟ್ ದೆನ್ ಆ್ಯಕ್ಸಿಸ್ 125 ಬರುತ್ತೆ, 110 ಬರಲ್ಲ. ಇದು ಆ್ಯಕ್ಚುಲಿ 110. ಸೊ ಸ್ವಲ್ಪ ಗೊತ್ತಲ್ಲ ಹುಡುಗ್ರಿಗೆ ತಲೆ ಕೆಟ್ಟೋಗುತ್ತೆ, ಲಾಸ್ಟಲ್ಲಿ ಆಯಿತು ಇರಲಿ ಅಂತ ಅಂದ್ಬಿಟ್ಟು. ಆಮೇಲೆ ಎಲೆಕ್ಟ್ರಿಕ್ಕು ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೆ, ಬಟ್ ಫೈನಲಿ ಇದನ್ನು ಚೂಸ್ ಮಾಡಿದ್ವಿ. ನಿಮಗೆ ಅನ್ನಿಸ್ತು ಹಂಗೆ ಕೆಲವು ಸರಿ ಲೈಫಲ್ಲಿ ಸ್ಮಾಲ್ ಥಿಂಗ್ಸು, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಸ್ಮಾಲ್ ಬಿಗ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಸರಿ ನಾವೇ ಏನಾರು ತೊಗೊಳೋದ್ರಲ್ಲಿ ಖುಷಿ ಪಡೋದಕ್ಕಾಗೋದಿಲ್ಲ. ನಮ್ಮ ಜೊತೆಯಲ್ಲಿರೋರ್ಗು ನಾವೇನಾರು ಕೊಟ್ಟಾಗಲೂ ಕೆಲವು ಸರಿ ಖುಷಿ ಬರುತ್ತೆ ಅಂತಾರಲ್ಲ ಆ ಥರ. ಸೊ ಸಖತ್ ಖುಷಿ ಆಯಿತು. ಸೊ ಸುಮ್ಮನೆ ಒಂದು ರೌಂಡ್ ಓಡಿಸ್ತಾ ಇದ್ದಾರೆ ಅಪ್ಪ ಆರ್ಯನ್ಗೆ. ಬಟ್ ಯಾವಾಗಲೂ ಹೆಲ್ಮೆಟ್ ಹಾಕಿ ಸೇಫಾಗಿ ಓಡಿಸಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಇದು ಸರ್ಪ್ರೈಸ್ ಚೆನ್ನಾಗಿ ಅನ್ನಿಸ್ತಾ ಏನು ಅಂತಂದ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಯು ಆಲ್ ಟೇಕ್ ಕೇರ್, ಲವ್ ಯು, ಬಾಯ್. ಆ ಗಾಡೀಲಿ DRL ಕಳೆ, ಆ DRL ಲೈಟೇ ಕಳೆ, ಅದು ಫುಲ್ ಲೈಟ್ ಸಖತ್ತಾಗಿ ಕಾಣುತ್ತೆ ಗಾಡಿ ಓಡಿಸುವಾಗ. ಸ್ಟ್ಯಾಂಡ್ ತೆಗೆದ್ರೂ ಹಾಂ ಸ್ಟ್ಯಾಂಡ್ ಮೇಲಕ್ಕೆ ಮಾಡೋವರೆಗೂ ಆಗಲ್ಲ. ಹಾಂ, ಫುಲ್ ತೆಗ್ದಿಲ್ಲ ಅಂದರೆ ಅರ್ಧಂಬರ್ಧ ಇದ್ರೆ. ಮುಂದೆ ತಕ್ಕೊಂಡು ಇಟ್ಕೊಂಡು ಕೂತಿದ್ರು ಆಗಲ್ಲ. ಹಾಂ, ಪೂರ್ತಿ ಮೇಲಕ್ಕೆ ಮಾಡಿದ್ರೆ ಮಾತ್ರ ಅದು ಸೇಫ್ಟಿಗೆ ಅಂತ.